ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ 6,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಈಗ ಬರಲಿದೆ. ಹೌದು ವೀಕ್ಷಕರೇ, ಬಂಪರ್ ಹಣ ಜಮೆ ಆಗ್ತಾ ಇದೆ. ಗೃಹಲಕ್ಷ್ಮಿಯವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮಗಳೇನು, ಮತ್ತೆ ಯಾರಿಗೆ ಇನ್ ಮುಂದೆ ಹಣ ಬರೋದಿಲ್ಲ, ಮತ್ತೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದ ಗೃಹಲಕ್ಷ್ಮಿಯರಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪಡಿತರ ಚೀಟಿ ಫಲಾನುಭವಿಗಳಿಗೂ ಕೂಡ ಸೂಪರ್ ಸಿಹಿ ಸುದ್ದಿ. ಅಕ್ಕಿ ಜೊತೆಗೆ ಇನ್ ಮುಂದೆ ಇಂದಿರಾ ಕಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇದು ನಿಮ್ಮ ಕೈಗೆ ಯಾವಾಗ ಬರುತ್ತೆ ಗೊತ್ತಾ? ರಾಜ್ಯ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿ ಇದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಎಲ್ಲಾ ವಾಹನ ಸವಾರರಿಗೂ ದೊಡ್ಡ ಶಾಕ್. ಪೆಟ್ರೋಲ್ ಬೆಲೆ ಇವತ್ತಿನಿಂದಲೇ ಜಾಸ್ತಿ. ಹೌದು, ಪೆಟ್ರೋಲ್ ಬೆಲೆ ಏರಿಕೆಗೆ ನಿರ್ಧಾರ ಮಾಡಲಾಗಿದೆ. ಹಾಗಾದ್ರೆ ಎಷ್ಟು ಏರಿಕೆ ಆಗಿದೆ? ನೀವು ಕೂಡ ವಾಹನ ಬಳಸ್ತಾ ಇದ್ರೆ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಇವತ್ತಿಂದ ಏನಾಗಿದೆ, ಎಷ್ಟು ಏರಿಕೆ ಆಗಿದೆ? ಮಧ್ಯಪ್ರಾಚ್ಯದ ಯುದ್ಧ. ಹೌದು, ಅಮೆರಿಕ, ಇಸ್ರೇಲ್ ಕೂಡ ಇರಾನ್ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಹೋರ್ಮಸ್ ಜಲಸಂಧಿ ಬಂದ್ ಮಾಡಿರೋದು ಇದಕ್ಕೆ ಕಾರಣವಾಗಿದೆ. ಇನ್ನು ವೀಕ್ಷಕರೇ, ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಂಗಾರ, ಬೆಳ್ಳಿ ನೀವು ಕೂಡ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಇವತ್ತು ಬಂಗಾರ ಭಾರಿ ಒಂದು ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ದೊಡ್ಡ ಒಂದು ಇಳಿಕೆ ಕಂಡಿದೆ, ಭರ್ಜರಿ ಇಳಿಕೆ. ಚಿನ್ನಾಭರಣ ಪ್ರಿಯರಿಗೆ ಕೊನೆಗೂ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಅಂತ ದಯವಿಟ್ಟು ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ವೀಕ್ಷಕರೇ, ಮತ್ತೆ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಬೀಳೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಒಂದು ಅಲರ್ಟ್ ಕೊಟ್ಟಿದೆ. ಹಾಗಾದ್ರೆ 8 ಜಿಲ್ಲೆಗಳು ಯಾವುದು? ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ವೀಕ್ಷಕರೇ, ಒಟ್ಟು 15 ಜಿಲ್ಲೆಗಳಿಗೆ ಮುಂದಿನ 3 ರಿಂದ 4 ದಿನಗಳವರೆಗೂ ಮಳೆ ಬೀಳಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಮಧ್ಯಪ್ರಾಚ್ಯದ ಯುದ್ಧ ಏನಿದೆ ನೋಡಿ, ಮತ್ತಷ್ಟು ಭೀಕರವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇರಾನ್ ದೇಶದವರು ಭಾರಿ ಒಂದು ಮಿಸೈಲ್ ಗಳನ್ನ ಹಾರಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಉಲ್ಬವಾದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗ್ಬಹುದು. ಈಗಾಗಲೇ ತುಂಬಾ ಹೋಟೆಲ್ಗಳು ಬೆಳಗಿನ ಜಾವ ಅಷ್ಟೇ ಓಪನ್ ಮಾಡ್ತಾ ಇದ್ದಾರೆ. ಮತ್ತೆ ಕೊರೋನಾ ಸಮಯ ನೆನಪು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ರೂಲ್ಸ್ ಆದ್ರೂ ಏನು, ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋನ ಶುರು ಮಾಡೋಣ. ನಂತರ ರೇಷನ್ ಕಾರ್ಡು, ನಂತರ ಮಳೆ, ಬಂಗಾರ, ಗ್ಯಾಸ್ ಸಿಲಿಂಡರ್ ಎಲ್ಲ ಕೂಡ ನೋಡೋಣ. ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬಂತ, 27ನೇ ಕಂತು ಬಂತ, ಎಸ್ ಆರ್ ನೋ ಅಂತ ಬೇಗನೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ ಈಗ 27ನೇ ಕಂತು ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದೆ. ಓಕೆ, ಈಗ ಎರಡನೇ ಕಡೆಗೆ ಇಲ್ಲಿ ವಿರೋಧ ಪಕ್ಷದವರು, ಬಿಜೆಪಿಯವರು ಹೇಳ್ತಾ ಇರೋದೇನಂದ್ರೆ 30 ಕಂತು ಇಲ್ಲಿವರೆಗೂ ಬರಬೇಕಿತ್ತು ಗೃಹಲಕ್ಷ್ಮಿಯರಿಗೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಇಲ್ಲಿವರೆಗೂ 27 ಕಂತು ಹಾಕಿದೆ. ಅಂದ್ರೆ 54,000 ರೂಪಾಯಿ ಜಮೆ ಮಾಡಿದೆ. ಇದು ಒಂದು ಕಡೆಗೆ. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇರೋದೇನಂದ್ರೆ 60,000 ರೂಪಾಯಿ ಜಮೆ ಆಗ್ಬೇಕಾಗಿತ್ತು. ಇದೇ ಒಂದು ಪ್ರಶ್ನೆ. ಅಂದ್ರೆ ಇಲ್ಲಿ ಸರ್ಕಾರ ಇನ್ನೂ 3 ಕಂತು ಹಣ ಯಾವಾಗ ಹಾಕುತ್ತೆ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಇಲ್ಲಿ ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಇಲ್ಲಿ ಬಾಕಿ ಕಂತು ಎಲ್ಲ ಬಿಡುಗಡೆ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ ಅಂತ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಎಲ್ಲಾ ಕಂತುಗಳನ್ನ ಕ್ಲಿಯರ್ ಮಾಡ್ತೀವಿ. ಯೋಜನೆ ಪ್ರಾರಂಭವಾದಾಗ ಕಳೆದ 2-3 ತಿಂಗಳ, ಅಂದ್ರೆ ಈ ಒಂದು ಯೋಜನೆ ಪ್ರಾರಂಭವಾಗಿದ್ದು 2023 ಆಗಸ್ಟ್ ತಿಂಗಳಲ್ಲಿ. ಅವಾಗ ಸ್ವಲ್ಪ ಅಡಚಣೆ ಆಗಿತ್ತು, ಡಿಬಿಟಿಯಲ್ಲಿ ಪ್ರಾಬ್ಲಮ್ ಆಗಿತ್ತು, ತಾಂತ್ರಿಕ ದೋಷಗಳಿತ್ತು. ಮತ್ತೆ ಕೇಂದ್ರ ಸರ್ಕಾರ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಹಾಕಬೇಕು ಡಿಬಿಟಿ ಮೂಲಕ ಅಂತ ನಿಯಮ ಮಾಡ್ತು. ಇದೆಲ್ಲ ನಿಯಮ ಆಗಿರೋದ್ರಿಂದ 2-3 ತಿಂಗಳು ಯೋಜನೆಯಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಅಂದ್ರೆ ತಡವಾಗಿತ್ತು. ಸೊ ವೀಕ್ಷಕರೇ, ಅವಾಗ್ಲಿಂದ ಶುರುವಾಗಿದ್ದ ಸಮಸ್ಯೆ ಇನ್ನೂವರೆಗೂ ಕೂಡ ಎಲ್ಲ ಸಮಸ್ಯೆ ಈಗ ಕ್ಲಿಯರ್ ಆಗಿದೆ. ಆದ್ರೂ ಕೂಡ 2-3 ತಿಂಗಳದ್ದು ಹಿಂದಕ್ಕೆ ಇದೆ ಅಂತ ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು. ಎಲ್ಲಾ ಕಂತು ಕ್ಲಿಯರ್ ಮಾಡ್ತೀವಿ ಅಂತ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆಯನ್ನ ಕೂಡ ಮೊದಲೇ ಕೊಟ್ಟಿದ್ದಾರೆ. ಇನ್ನು ಅಧಿಕೃತವಾಗಿ ಇನ್ನು ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇನ್ನು ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಆದ್ರೆ 27ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಅಧಿಕೃತವಾಗಿ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ಯುಗಾದಿ ಹಬ್ಬದ ಸಮಯದಲ್ಲಿ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ 27ನೇ ಕಂತು ಜಮೆ ಆಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯೋ ಇಲ್ವೋ ಅಂತ ಈ ವಿಡಿಯೋ ಮುಗಿದ ಮೇಲೆ ಒಮ್ಮೆ ಬಾರಿ ಚೆಕ್ ಮಾಡಿ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಬಹುದು ವೀಕ್ಷಕರೇ. ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಎದಕ್ಕೆ ಬಂದಿಲ್ಲ, ಇದ್ರ ಹಿಂದಿರೋ ಕಾರಣ ಆದ್ರೂ ಏನು? ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಡಿಬಿಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಬಿಟಿ ಆಪ್ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಗೊತ್ತಾಗುತ್ತೆ. ನಿಮ್ದು ಏನಾದ್ರೂ ಗೃಹಲಕ್ಷ್ಮಿ ಸ್ಟೇಟಸ್ ಅಲ್ಲಿ ವೆರಿಫಿಕೇಶನ್ ಫೇಲ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ. ಮತ್ತೆ ಒಂದು ವೇಳೆ ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ದು ನೀವು ಯಜಮಾನಿ ಸ್ಥಾನದಲ್ಲಿ ಇಲ್ಲ ರೇಷನ್ ಕಾರ್ಡ್ ಅಲ್ಲಿ, ಅಂದ್ರೆ ನಿಮಗೆ ಒಂದು ಹಣ ಕೂಡ ಬರೋದಿಲ್ಲ ವೀಕ್ಷಕರೇ. ಇನ್ನು ಮೂರನೇದಾಗಿ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಸರು, ರೇಷನ್ ಕಾರ್ಡ್ ಮೇಲೂ ಹೆಸರು ಒಂದೇ ತರ ಇರಬೇಕು. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಆಗಿರ್ಬೇಕು. ಆಧಾರ್ ಮ್ಯಾಪಿಂಗ್ ಅಂತ ನಾವು ಕರಿತೀವಿ. ಆಗಿಲ್ಲ ಅಂದ್ರೆ ನೀವು ಬ್ಯಾಂಕ್ ಗೆ ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ಇದು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್. ಮತ್ತೆ ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ದು, GST ರಿಟರ್ನ್ಸ್ ಮಾಡ್ತಾ ಇದ್ದು, ನಿಮ್ದು ಕೂಡ BPL ಕಾರ್ಡ್ ರದ್ದಾಗಿದ್ರೆ, ತುಂಬಾ BPL ಕಾರ್ಡ್ ರದ್ದಾಗಿದೆ, ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದು
ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಭಾರತದಲ್ಲಿ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಗ್ಯಾಸ್ ಬೆಲೆ ಆಯ್ತು. ಮಧ್ಯಪ್ರಾಚ್ಯದ ಯುದ್ಧ, ಅಮೆರಿಕ ಇಸ್ರೇಲ್ ಕೂಡ ಇರಾನ್ ದೇಶದ ಮೇಲೆ ದಾಳಿ ಮಾಡಿದ್ದು, ಹೋರ್ಮಜ್ ಜಲಸಂಧಿ ಬಂದ್ ಆಗಿದ್ದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಕಾರಣವಾಗಿತ್ತು. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಜೊತೆಗೆ ಪೆಟ್ರೋಲ್ ಬೆಲೆ ಏರಿಕೆ ಬಿಸಿ ಈಗ ಜನರಿಗೆ ಮುಟ್ಟಲಿದೆ. ಆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್, ಪೆಟ್ರೋಲ್ ಅಲ್ಲಿ 2 ಟೈಪ್ ಇರುತ್ತೆ ವೀಕ್ಷಕರೇ. ನಿಮಗೆ ಹೇಳ್ಬೇಕಂದ್ರೆ ಪ್ರೀಮಿಯಂ ಪೆಟ್ರೋಲ್ ಬೇರೆ, ನಾರ್ಮಲ್ ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ ವೀಕ್ಷಕರೇ. ಇಲ್ಲಿ ಪೆಟ್ರೋಲ್ ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಇವತ್ತು ರಾತ್ರಿಯಿಂದಲೇ ಏರಿಕೆ ಮಾಡಲಾಗ್ತಾ ಇದೆ ಅಂತೆ. ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ಯಾರಾದ್ರೂ ಅಂದ್ರೆ XP95 ಅಥವಾ ಸ್ಪೀಡ್ ಪೆಟ್ರೋಲ್ ಅಂತ ನಾವೇನ್ ಕರಿತೀವಿ ನೋಡಿ, ಪವರ್ ಪೆಟ್ರೋಲ್ ಅಂತ ಕರಿತೀವಲ್ಲ, ಅದರದ್ದು ಬೆಲೆ ಪ್ರತಿ ಲೀಟರ್ಗೆ 2 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಂದ್ರೆ ಕೆಲವೊಂದು ಕಡೆಗೆ 2 ರೂಪಾಯಿ, ಕೆಲವೊಂದು ರಾಜ್ಯಗಳಲ್ಲಿ 2 ರೂಪಾಯಿ 9 ಪೈಸೆ, ಕೆಲವು ರಾಜ್ಯಗಳಲ್ಲಿ 2 ರೂಪಾಯಿ 35 ಪೈಸೆ, ಕರ್ನಾಟಕದಲ್ಲಿ 2 ರೂಪಾಯಿ ಲೀಟರ್ ಮೇಲೆ ಏರಿಕೆ ಮಾಡಲಾಗ್ತಾ ಇದೆ. ಆದ್ರೆ ಒಂದು ನೆಮ್ಮದಿಕರ ಸುದ್ದಿ ಏನಪ್ಪಾ ಅಂದ್ರೆ, ಸಾಮಾನ್ಯ ಪೆಟ್ರೋಲ್ ನೀವೇನಾದ್ರೂ ಹಾಕಿಸ್ತಾ ಇದ್ರೆ ಚಿಂತೆ ಮಾಡಬೇಡಿ, ಬೆಲೆ ಏರಿಕೆ ಆಗಿಲ್ಲ. ಡೀಸೆಲ್ ಬೆಲೆ ಕೂಡ ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಹೇಳಲಾಗಿದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್. ಆದ್ರೆ ಬಂಗಾರ ನೀವೇನಾದ್ರೂ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗಂತೂ ಭರ್ಜರಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಒಂದೇ ದಿನ ಬರೋಬ್ಬರಿ 7,000 ರೂಪಾಯಿ ಕುಸಿತವಾಗಿದೆ. ನಿನ್ನೆ 1,57,000 ರೂಪಾಯಿ ಇದ್ದ ಬಂಗಾರ ಇವತ್ತು 1,50,000 ರೂಪಾಯಿ ಆಗಿದೆ ಅಂದ್ರೆ ಲೆಕ್ಕ ಮಾಡಿ 7,000 ರೂಪಾಯಿ ಒಂದೇ ದಿನ ಕುಸಿತ ಕಂಡಿದೆ. ಇದು ದೊಡ್ಡ ಒಂದು ಕುಸಿತದ ಮುನ್ಸೂಚನೆ ಕಾಣ್ತಾ ಇದೆಯಾ? ಹೌದು ವೀಕ್ಷಕರೇ, ದಿಢೀರ್ ಅಂತ ಏರಿಕೆ ಆಗಿದ್ದ ಬಂಗಾರ ಈಗ ದಿಢೀರ್ ಅಂತ ಇಳಿಕೆ ಆಗಲು ಪ್ರಾರಂಭವಾಗಿದ್ದೇಕೆ ಅಂದ್ರೆ, ಅಮೆರಿಕನ್ ಫೆಡ್ ರೇಟ್ಸ್ ಯಾವುದು ಕೂಡ ಇಂಟ್ರೆಸ್ಟ್ ರೇಟ್ಸ್ ಚೇಂಜ್ ಆಗಿಲ್ಲ, ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಇದರಲ್ಲಿ ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದಾಗ ಅಮೆರಿಕ ಡಾಲರ್ ಸ್ಟ್ರಾಂಗ್ ಆದ್ರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇಲ್ಲಿ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಯುದ್ಧ ಕಾರಣ ಇದ್ರೂ ಕೂಡ ಜನರು ಕ್ಯಾಶ್ ಅನ್ನ ಮಾಡ್ತಾ ಇದ್ದಾರೆ. ಬಂಗಾರ ಮಾರಿ ಅವರು ಕ್ಯಾಶ್ ಮಾಡ್ಕೊಂತ ಇದ್ದಾರೆ. ಅಂದ್ರೆ ಬಂಗಾರವನ್ನ ಮಾರಿ ಜನರು ಹಣವನ್ನ ಇಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಬಂಗಾರದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಇದ್ರೂ ಕೂಡ ಇಳಿಕೆ ಆಗ್ತಾ ಇದ್ದು ಆಶ್ಚರ್ಯಕರ ಮತ್ತು ತಜ್ಞರ ಲೆಕ್ಕಾಚಾರ ಎಲ್ಲಾ ಕೂಡ ಉಲ್ಟಾ ಹೊಡೆದಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಈಗ 1,50,000 ರೂಪಾಯಿ ಇದೆ. ನಿಮ್ಮ ಪ್ರಕಾರ ಎಷ್ಟಾಗಬೇಕು? ನಮ್ಮ ಪ್ರಕಾರ ಬಂಗಾರ 1,00,000 ರೂಪಾಯಿ ಆದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಮತ್ತು ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ಪರ್ಸನಲ್ ಆಗಿ ರಿಪ್ಲೈ ಕೂಡ ಮಾಡ್ತೀವಿ. ಇನ್ನು ಬೆಳ್ಳಿ ಬೆಲೆ ಕೂಡ ಒಂದೇ ದಿನ ಬರೋಬ್ಬರಿ 5,000 ರೂಪಾಯಿ ಕುಸಿತ ಆಗಿದೆ. 2,60,000 ರೂಪಾಯಿ ಇವತ್ತು 2,55,000 ರೂಪಾಯಿ. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಒಂದು ವಾರದ ಚಾರ್ಟ್ ನೋಡಿದ್ರೆ ಬರೋಬ್ಬರಿ 70,000 ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರೇ. ಇಲ್ಲಿ ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು, ನಂತರ 2 ಲಕ್ಷ ರೂಪಾಯಿಗೆ ಬಂತು, ಮತ್ತೆ 3 ಲಕ್ಷ ರೂಪಾಯಿ ಆಯ್ತು, ಈಗ ಮತ್ತೆ 2,40,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಈಗ 1 ಕೆಜಿಗೆ 2,55,000 2,60,000 ರೂಪಾಯಿ ಅಂತ ಫಿಸಿಕಲ್ ಗೋಲ್ಡ್ ಹೇಳ್ತಾ ಇದೆ. 3% GST ಇದ್ರ ಮೇಲೆ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಕೊನೆಗೂ BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಕೇವಲ BPL ಕಾರ್ಡ್ಗೆ ಮಾತ್ರ ಅಲ್ಲ, ಅಂತ್ಯೋದಯ ಚೀಟಿದವರಿಗೂ ಕೂಡ ಇಂದಿರಾ ಕಿಟ್ಟು. ಆದ್ರೆ APL ಕಾರ್ಡ್ಗೆ ಇಲ್ಲ ಇಂದಿರಾ ಕಿಟ್ಟು. ಹೌದೇ ವೀಕ್ಷಕರೇ, BPL ಮತ್ತು ಅಂತ್ಯೋದಯ AAY ಮತ್ತು BPL ಈ 2 ಕುಟುಂಬಗಳಿಗೂ ಕೂಡ ಇನ್ಮುಂದೆ ಇಂದಿರಾ ಕಿಟ್ ಸಿಗಲಿದೆ. ಏಪ್ರಿಲ್ 1ರಿಂದಲೇ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗುತ್ತೆ. 10ನೇ ತಾರೀಕಿನ ಒಳಗೆ ವಿತರಣೆ ಮಾಡಿ ಸರ್ಕಾರ ಮತ್ತೊಂದು ಹೊಸ ಯೋಜನೆ ಪ್ರಾರಂಭ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಹಳೆಯ ಒಂದು ಅನ್ನಭಾಗ್ಯ ಯೋಜನೆಯನ್ನ ಮತ್ತೆ ಇಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಮೊದಲು ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ, ಟೋಟಲ್ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಈಗ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕೊಡೋದಿಲ್ಲ. ಓನ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ? ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಇನ್ನು ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಇಲ್ಲಿ ವೀಕ್ಷಕರೇ, ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಇಂದಿರಾ ಕಿಟ್ಟು 3 ಭಾಗ ಮಾಡಿದ್ದಾರೆ. ಅಂದ್ರೆ 2.5 ಕೆಜಿ ಒಂದು ಇಂದಿರಾ ಕಿಟ್ಟು, 5 ಕೆಜಿ ಒಂದು ಇಂದಿರಾ ಕಿಟ್ಟು, 7.5 ಕೆಜಿ ಒಂದು ಇಂದಿರಾ ಕಿಟ್ಟು. ನಿಮ್ಮ ಒಂದು BPL ಕಾರ್ಡ್ ಅಲ್ಲಿ ಎಷ್ಟು ಜನರಿದ್ದಾರೆ ನೋಡಿ. ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರು 2 ಜನ ಇದ್ರೆ ನಿಮ್ಮ ಕುಟುಂಬದಲ್ಲಿ ಅವರಿಗೆ 2.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ ಎಲ್ಲಾ ಅರ್ಧ ಕಿಲೋ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಇನ್ನು ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂದ್ರೆ ನಿಮಗೆ 1 ಕೆಜಿ ಹಾಗೆ 5 ಕೆಜಿದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ 1 ಲೀಟರ್ ಅಡಿಗೆ ಎಣ್ಣೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ತೊಗರಿ ಬೇಳೆ, 1 ಕೆಜಿ ಹೆಸರು ಕಾಳಿನ ಬದಲಾಗಿ 500 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿ ಕೊಡ್ತಾರೆ. ಅದೇ ನಿಮ್ಮ ಕುಟುಂಬದಲ್ಲಿ 5 ಜನ ಇರಲಿ, 10 ಜನ ಇರಲಿ, 20 ಜನ ಇರಲಿ, 7.5 ಕೆಜಿ ಒಂದೇ ಕಿಟ್ಟು. ಅಂದ್ರೆ ಒಂದು ಕುಟುಂಬಕ್ಕೆ ಒಂದೇ ಕಿಟ್ ಅಂತ ಇಲ್ಲಿ ಹೇಳಲಾಗಿದೆ. ಒಂದು BPL ಕಾರ್ಡ್ಗೆ 1 ಕಿಟ್ ಅಂತ ಹೇಳಲಾಗಿದೆ. 7.5 ಕೆಜಿ ಮ್ಯಾಕ್ಸಿಮಮ್ 1 ಕಿಟ್ ಅನ್ನ ಕೊಡ್ತಾರೆ. ಈಗ ಬನ್ನಿ ಕೊನೆಯದಾಗಿ, ಕರ್ನಾಟಕದಲ್ಲಿ ಮತ್ತೆ ಆಲಿಕಲ್ಲು ಸಮೇತ ಮಳೆ ಬೀಳಲಿದೆ. ಅಂದ್ರೆ ಅಚ್ಚರಿ ಶುದ್ಧ ಅಂತಾನೆ ಹೇಳ್ಬಹುದು ವೀಕ್ಷಕರೇ. 1 ವಾರಗಳವರೆಗೂ ಭಾರಿ ಒಂದು ಮಳೆ ಆಗ್ಬಹುದು. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅಂದ್ರೆ, ಮೊದಲಿಗೆ
ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಈ 4 ಜಿಲ್ಲೆಗಳಲ್ಲಿ ರಣ ಬಿಸಿಲಿರುತ್ತೆ. ಆದ್ರೆ ಈ ಬಾರಿ ಮಳೆರಾಯ ತಂಪೆರಲಿದ್ದಾನೆ ಈ ಭಾಗದಲ್ಲಿ. ವೀಕ್ಷಕರೇ, ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. 3-4 ದಿನಗಳವರೆಗೂ ಮಳೆ ಆಗಲಿದೆ. ಇನ್ನು ಬೆಳಗಾವಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ನಗರ, ಗ್ರಾಮಾಂತರ, ದಕ್ಷಿಣ, ತುಮಕೂರು, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ನೀವಿದ್ರೆ ಅಲ್ಲೂ ಕೂಡ ಮುಂದಿನ 3 ದಿನಗಳವರೆಗೂ ಮಳೆ ಬೀಳುತ್ತೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಗದಗ, ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಚಿಕ್ಕಮಗಳೂರು, ಮಂಡ್ಯ, ಕೋಲಾರ, ಹಾಸನ ಈ ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಅಂತೆ. ವೀಕ್ಷಕರೇ, ಇನ್ನು ವಿಜಯಪುರ, ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲೂ ಕೂಡ ಆಲಿಕಲ್ಲು ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆ ಕೂಡ ಆಗಬಹುದು. ಗುಡುಗು ಸಹಿತ ಮಳೆಯಾಗೋ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬೆಳಗಾವಿ, ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಹಗುರದಿಂದ ಸಾಧಾರಣ ಮಳೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ನೀವೆಲ್ಲ ಗ್ಯಾಸ್ ಸಿಲಿಂಡರ್ ಹೊಂದಿದ್ರೆ ಕೊನೆಯದಾಗಿ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಇದೇ ಒಂದು 31ನೇ ತಾರೀಕಿನ ಒಳಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ, ಈ KYC ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ, ಆದ್ರೆ ಅದಕ್ಕೆ ಏನಾದ್ರೂ ಈ KYC ಆಗಿಲ್ಲ ಅಂದ್ರೆ ಏಪ್ರಿಲ್ 1ರಿಂದ ಗ್ಯಾಸ್ ಸಿಲಿಂಡರ್ ವಿತರಣೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳವರೆಗೂ ವೇಟಿಂಗ್ ಪೀರಿಯಡ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ ಮತ್ತೊಂದು ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 45 ದಿನ ವೇಟಿಂಗ್ ಟೈಮು, ಅದೇ ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ 21 ದಿನ ಬದಲಾಗಿ 25 ದಿನ ಕಾಯಬೇಕು ಅಂತ ಹೇಳಲಾಗಿದೆ. ಇನ್ನು ಹೋಟೆಲ್ಗಳಿಗೆ 10% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಆದರೆ 10% ಸಾಲೋದಿಲ್ಲ ಅಂತ ಹೋಟೆಲ್ ಮಾಲೀಕರು ಬಾಗಿಲುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಹೋಟೆಲ್ಗಳನ್ನ ಬಂದ್ ಮಾಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಮತ್ತಷ್ಟು ಭೀಕರವಾದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೂ ಕೂಡ ಗ್ಯಾಸ್ ಸಮಸ್ಯೆ ಆಗಿದೆಯಾ? ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ ಓದ್ತಾರೆ. ಹೀಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.